ನಿನ್ನಂತವರಿಂದನೇ ಈ ಸಮಾಜದಲ್ಲಿ ನಿಜವಾಗ್ಲೂ ಕಷ್ಟ ಅನುಭವಿಸಿರೋ ಹೆಣ್ಮಕ್ಳನ್ನ ಯಾರು ನಂಬ್ತಿಲ್ಲ. ಹೆಣ್ಣು ಅಂದ್ರೆ ನ್ಯಾಯ ದೇವತೆ ಅಂತಾರೆ. ಆದ್ರೆ ನಿನ್ನಂತವ್ರು ಆ ಸ್ಥಾನಕ್ಕೆ ಮಸಿ ಬೆಳೀತಿದ್ದೀರ. ನಿನ್ನ ಸುಳ್ಳಿನಿಂದ ಇವತ್ತು ನಿರಪರಾಧಿ ಜೀವನ ಇವತ್ತು ಬೀದಿಗೆ ಬೀಳ್ತಿತ್ತು. ನೀನ್ ಹೇಳಿವಾಗ ಯಾರಿಗೆ ನಾಚಿಕೆ ಆಗ್ಬೇಕು? ಹೇಳು ಲಾವಣ್ಯ, ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಟ್ಟೆ? ಒಬ್ಬ ಇನ್ನೋಸೆಂಟ್ ವ್ಯಕ್ತಿ ಜೀವನ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ಯಲ್ಲ, ಇದನ್ನೆಲ್ಲ ಮಾಡೋದಕ್ಕೆ ಯಾರು ನಿನಗೆ ಹೇಳಿದ್ದು? ಹೇಳೋ. ನೋಡು, ನಿಂಗೆ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಇನ್ನ ಮೊದಲು ನೋಡೇ ಇಲ್ಲ. ಹೀಗಿರ್ಬೇಕಾದ್ರೆ ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದೀಯಾ? ನಮ್ಮ ಮೇಲೆ ಅಂಥ ದ್ವೇಷ ಏನು ನಿನಗೆ? ಯಾವ ಕಾರಣಕ್ಕೆ ನನ್ನ ಗಂಡನ ಮೇಲೆ ಆರೋಪ ವಹಿಸಿದೆ? ನಿಜ ಹೇಳು. ಸಾರಿ ಸರ್, ಸಾರಿ ಮೇಡಮ್. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ದುಡ್ಡಿಗೆ ಆಸೆ ಬಿದ್ದು ಈ ಕೆಲಸ ಮಾಡಿಬಿಟ್ಟೆ. ಏನೋ ದುಡ್ಡ? ಎಷ್ಟು ದುಡ್ಡು ಕೊಟ್ರು? ಯಾರು ಕೊಟ್ಟಿದ್ದು? ಹೇಳೋ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಅವರು ನನ್ನ ಕಾಲ್ ಮಾಡಿ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಹಾಕಿದ್ರು. ಶರತ್ ಅವ್ರನ್ನ ರೇಪ್ ಕೇಸಲ್ಲಿ ಸಿಕ್ಕಾಕ್ಸ್ಬೇಕು ಅಂತ ಹೇಳಿದ್ರು. ಕೆಲಸ ಮುಗಿದ್ಮೇಲೆ ಇನ್ನೂ 3 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಹೇ, ಯಾರದು? ಅವ್ರ ಹೆಸರು ಹೇಳು. ಯಾರವರು? ಮೇಡಮ್, ನಿಜವಾಗ್ಲೂ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರು ನನಗೆ ಫೋನ್ ಮೂಲಕನೇ ಪರಿಚಯ ಆಗಿದ್ದು, ಫೋನ್ ಮೂಲಕನೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ರೀ ಮಂಜುನಾಥ್, ಅವಳು ಫೋನ್ ಇಸ್ಕೊಳ್ರಿ. ಯಾರಿಂದ ಫೋನ್ ಬಂದಿದೆ ಅಂತ ನೋಡೋಣ. ಬಾಸ್, ಇಲ್ಲಿ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡೆದಿದೆ. CCTV ಫೋಟೇಜ್ ಸಿಕ್ಕಿ ಲಾವಣ್ಯ ಸಿಕ್ಕಾಕೊಂಡಿದ್ದಾಳೆ. ಪೊಲೀಸರು ಅವಳನ್ನು ವಿಚಾರಣೆ ಮಾಡ್ತಿದ್ದಾರೆ. ನಾವು ಇಲ್ಲಿಂದ ಎಸ್ಕೇಪ್ ಆಗಿದ್ರೆ ಒಳ್ಳೇದು ಬಾಸ್. ಶಿಟ್, ಆ CCTV ಹೇಗೆ ಸರಿ ಹೋಯ್ತು? ಆ ಫುಟೇಜ್ ಎಲ್ಲ ಹಾಳು ಮಾಡಕ್ಕೆ ಹೇಳಿದ್ನಲ್ಲ ನಾನು. ಲಾವಣ್ಯ ಬಾಯಿ ಬಿಟ್ರೆ ನನ್ನ ಕತೆ ಅಷ್ಟೇ. ಹೌದು ಬಾಸ್, ಫಸ್ಟ್ ಇಲ್ಲಿಂದ ನಾವು ಎಸ್ಕೇಪ್ ಆಗಿಬಿಡೋಣ. The mobile you are calling is currently switched off. ಶಿಟ್, ನಂಬರ್ ಸ್ವಿಚ್ ಆಫ್ ಬರ್ತಿದೆ. ತುಂಬ ಚಾಲಾಕಿ ಇದ್ದಾನೆ ಅನ್ಸುತ್ತೆ ಅವನು. ನಿಜ ಹೇಳು, ಯಾರಿದ್ದಾರೆ ನಿನ್ನಿಂದ? ಓಸು, ಪರವಾಗಿಲ್ಲ. ಆ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ನನ್ನ ಯೋಚನೆ ಸೋತೋಗಿದೆ ಅಲ್ವಾ? ನಿಮ್ಮ ಮೇಲಿದ್ದಿದ್ದ ಕಳಂಕ ಅಳಿಸೋಗಿದೆ. ನಮ್ಗಷ್ಟು ಸಾಕು. ಸಮಾಧಾನ ಮಾಡ್ಕೊಳ್ಳಿ ಬೋಸು. ಐ ಆಮ್ ಸಾರಿ ಮಿಸ್ಟರ್ ಶರತ್. ಸಿಚುವೇಶನ್ ಎಲ್ಲ ಹಾಗೆ ಇತ್ತು. ನಾವು ನಮ್ಮ ಕರ್ತವ್ಯ ಮಾಡಿದ್ವಿ ಅಷ್ಟೇ. ನಿಮ್ಮ ಹೆಂಡತಿಯವರ ಅಪಾರವಾದ ನಂಬಿಕೆಯಿಂದ ನೀವು ಬಚಾವಾದ್ರಿ. ಸರೋಜಾ, ಅವಳನ್ನ ಕರ್ಕೊಳ್ಳಿ, ವಿಚಾರಣೆ ಮಾಡೋಣ. ಸರ್, ಸಾರಿ ಸರ್. ದುರ್ಗಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿನ್ನಿಂದ ನನ್ನ ಮರ್ಯಾದೆ ಉಳಿತು. ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆನೆ ಇವತ್ತು ನನ್ನ ಉಳಿಸಿತು. ಥ್ಯಾಂಕ್ಸ್ ಅ ಲಾಟ್. ಇಲ್ಲ ಬೋಸು, ಎಲ್ಲ ಇಲ್ಲಿಗೆ ಮುಗ್ತಿಲ್ಲ. ಆ ಲಾವಣ್ಯ ಯಾರೋ ನಮಗೆ ಗೊತ್ತಿಲ್ಲದೆ ಇರೋಳು. ಅವಳಿಗೆ ನಮ್ಮ ಮೇಲೆ ವೈಯಕ್ತಿಕವಾಗಿ ದ್ವೇಷ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಇದ್ರ ಹಿಂದೆ ಬೇರೆ ಯಾರೋ ಇರಬೇಕು ಬಾಸು. ಈ ಸಂಚನ ಯಾರು ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೋಬೇಕು. ಅಲ್ಲಿವರೆಗೂ ನಾವು ಸುಮ್ಮನೆ ಇರಬಾರ್ದು ಬಾಸು. What the hell? ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟರು ಈ ಲಾವಣ್ಯ ಇಷ್ಟು ಚಿಕ್ಕ ಕೆಲಸನ ಹೇಗೆ ಮೆಸಪ್ ಮಾಡಿದ್ಲು? ಹೌ ಇಸ್ ದಿಸ್ ಈವನ್ ಪಾಸಿಬಲ್? ಆ CCTV ಫುಟೇಜ್ ಆನ್ ಹೇಗಾಯ್ತು? ಶರತ್,
ನಿನ್ನ ಲಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಣ. ವಿಷ ಕೊಟ್ಟರು ಕುಡಿದು ಬದುಕು ಬರ್ತೀಯಲ್ಲೋ, ಹೇಗೋ ಅನ್ಬಿಲೀವಬಲ್. ಯು ಆರ್ ಲಿಟ್ರಲಿ ಅನ್ಸ್ಟಾಪಬಲ್. ಯಾವಾಗಲೂ ಇವನ್ನ ಕಾಪಾಡೋಕ್ಕೆ ಒಬ್ರಿಲ್ಲ ಒಬ್ರು ಬಂದೇ ಬರ್ತಾರೆ. ಮೊದಲು ಆ ಅಂಬಿಕಾ ಇದ್ಲು, ಅವಳು ಕ್ಲಿಯರ್ ಆದ್ಲು ಅಂತ ಅನ್ಕೊಂಡ್ರೆ ಈಗ ಈ ದುರ್ಗಾ ಜೊತೆಗೆ ನಿಂತಿದ್ದಾಳೆ. ಶರತ್ ಸುತ್ತಮುತ್ತ ಇರೋರು ಅವನ್ನ ಯಾಕಿಷ್ಟು ಪ್ರೊಟೆಕ್ಟ್ ಮಾಡ್ತಾರೆ? ಅಂಥದ್ದೇನಿದೆ ಅವನಲ್ಲಿ? ವೈ? ದಿಸ್ ಇಸ್ ಸೋ ಅನಾಯಿಂಗ್. ಓಕೆ ಶರತ್, ನಿನ್ನ ಲಕ್ಕು ನಿನ್ನ ಎಷ್ಟು ದಿನ ಕಾಪಾಡತ್ತೆ ಅಂತ ನಾನು ನೋಡ್ತೀನಿ. ನಾನು ಸೋಲು ಒಪ್ಕೊಳ್ಳಲ್ಲ. ನಾನು ಸೋಲು ಒಪ್ಕೊಂಡ್ರೆ ಮಾತ್ರ ಅದು ಸೋಲು, ಇಲ್ಲ ಅಂದರೆ ಒಂದು ಪ್ರಯತ್ನ. ಮೊದಲು ನಿನ್ನ ಜೊತೆ ನಿಲ್ಲೋರ್ನ ನಿನ್ನ ವಿರುದ್ಧ ನಿಲ್ಲೋ ಹಾಗೆ ಮಾಡ್ತೀನಿ. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ತರುಣೇ ಅಲ್ಲ. ದಿಸ್ ಇಸ್ ಅ ಚಾಲೆಂಜ್. ಛೇ, ಆ ಹುಡುಗಿನ ನೆನೆಸ್ಕೊಂಡ್ರೆ ನಂಗೆ ಮೈಯೆಲ್ಲ ಉರಿತಾ ಇದೆ. ನಮ್ಮ ಬದುಕಿನ ಜೊತೆಲಿ ಈ ಥರ ಎಲ್ಲ ಆಟ ಆಡಿದ್ಲಲ್ಲ, ಅವಳಿಗೆ ಸ್ವಲ್ಪ ಆದ್ರೂ ಮನಸಾಕ್ಷಿ ಬೇಡ್ವಾ? ಹೋಗಿ ಬಿಡು ದುರ್ಗಾ, ಪೊಲೀಸವ್ರು ಕರ್ಕೊಂಡು ಹೋಗಿದಾರಲ್ಲ, ಇಂಟ್ರೋಗೇಟ್ ಮಾಡ್ತಾ ಇರ್ತಾರೆ. ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅವಳು. ದುರ್ಗಾ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಆ ಸ್ಥಿತಿಯಲ್ಲಿ ನೋಡಿದಾಗ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾಯಿದ್ರು. ಅಲ್ಲಿ CCTV ಫೂಟೇಜ್ ಕೂಡ ಇರಲಿಲ್ಲ. ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳೋದಕ್ಕೆ ಯಾವ ಪ್ರೂಫು ಇರಲಿಲ್ಲ. ಇಷ್ಟೆಲ್ಲ ಇದ್ದರೂ ನಾನು ಏನೂ ಮಾಡಿಲ್ಲ ಅಂತ ನಿನ್ಗೆ ಹೇಗೆ ಸ್ಟ್ರಾಂಗಾಗಿ ಅನ್ನಿಸ್ತು? ನನ್ನ ಮೇಲೆ ನಿನ್ಗೆ ಹೇಗೆ ಇಷ್ಟೊಂದು ನಂಬಿಕೆ? ನೋಡಿ ಬಾಸು, ಒಬ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಇಡೀ ಜನ್ಮ ಬೇಕಾಗಿಲ್ಲ, ಅವ್ರದ್ದು ನೋಟ ಸಾಕು. ನಿಮ್ಮ ರಕ್ತದಲ್ಲಿ ಸಂಸ್ಕಾರ ಇರೋದು. ನೀವು ಯಾವತ್ತಾದರೂ ಒಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀರಾ ಅಂತ ನನಗೆ ಗೊತ್ತಿದ್ದರೆ ನಾನಿವತ್ತು ಇಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ನಿಲ್ತಾನೆ ಇರ್ತಿರ್ಲಿಲ್ಲ. ಚಂದ್ರನ ಮೇಲೆ ಕಪ್ಚುಕ್ಕೆ ಇರ್ಬೋದು, ಆದರೆ ನಿಮ್ಮ ಚಾರಿತ್ರ್ಯದ ಮೇಲೆ ಕಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಾಸ್. ಇಡೀ ಜಗತ್ತೇ ನಿಮ್ಮ ವಿರುದ್ಧ ಸಾಕ್ಷಿ ಹೇಳಿದ್ರು ನಾನು ಅದನ್ನು ನಂಬೋದಿಲ್ಲ. ಯಾಕಂದರೆ ನಿಮ್ಮ ಹೆಸರು ಪಕ್ಕ ತಪ್ಪು ಅನ್ನೋ ಪದ ಇರೋದಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ಸ್ ದುರ್ಗಾ. ಇವತ್ತು ನೀನು ಬರೀ ನನ್ನ ಪೊಲೀಸಿಂದ ಮಾತ್ರ ಅಲ್ಲ, ಸಮಾಜದ ದೃಷ್ಟಿಯಿಂದ ನಾನು ನೋಡಿಸ್ದೆ.